ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆ್ಯಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ ನಾವು ಈ ಕೆಲವು ಚಾನೆಲ್ಗಳು, ಕೆಲವು ಯೂಟ್ಯೂಬ್ಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾಗ ತುಂಬ ಜನಕ್ಕೆ ಸೆಲೆಸ್ಟಿಯಲ್ ಅಲ್ಲಿ ಏನಾಗ್ತಾ ಇದೆ ಆಕಾಶದಲ್ಲಿ, ಆ ಫಿನಾಮಿನಲ್ಲಿ ಪ್ರತಿ ಸತಿ ಬಂದ್ ನಿಮಗೆ ಜನಗಳು ಈ ರೀತಿ ಆಯ್ತು, ಈ 12 ರಾಶಿಗೆ ಏನು, ಈ ರೀತಿ ಆಯ್ತು, ಈ 12 ರಾಶಿಗೆ ಏನು, ಹುಚ್ಚರಾಗ್ಬಿಟ್ಟಿದ್ದಾರೆ ಅವ್ರು. ನಿಮ್ಗಿಂತ ಜನಗಳಿಗಿಂತ ಜಾಸ್ತಿ ಹೇಳೋರು ಹುಚ್ಚರಾಗ್ಬಿಟ್ಟಿದ್ದಾರೆ. ಶನಿ ವಕ್ರನಾಗಿದ್ದ, ವಕ್ರಗತಿ ಬಿಟ್ಟು ಡೈರೆಕ್ಟ್ ಆದ ಈ ರಾಶಿಗಳಿಗೆ ಏನೇನಾಗುತ್ತೆ? ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಬರೀ ಸುಳ್ಳೆ. ಯಾಕೆಂದ್ರೆ ಅಂತ ಒಂದು ಪ್ರೋಗ್ರಾಮ್ ಅನ್ನ ಬಹಳ ಹೆಚ್ಚಾಗಿ ನೋಡ್ತಾರೆ. ಯಾಕೆ ಅಂದ್ರೆ ಎಲ್ಲರಿಗೂ ಕೂಡ ಏನೋ ಅದ್ರಲ್ಲಿ ಇವ್ರು ಹೇಳೋದ್ರಲ್ಲಿ ಏನಾರು ಕಿವಿಗೆ ಬೀಳುತ್ತೆ ಅಂತ. ಏನು ಬೀಳಲ್ಲ, 100% ಆಗಲ್ಲ. ನಡೀತಾ ಇರ್ತಕ್ಕಂಥ ದಶ ಯಾವುದೋ ನಡೀತಾ ಇರುತ್ತೆ. ಇಲ್ಲಿ ಶನಿ ತನ್ನ ವಕ್ರವನ್ನ ತ್ಯಾಗ ಮಾಡಿ ಸೀದಾ ಆಗ್ತಕ್ಕಂಥದ್ದು ಅಥವಾ ಡೈರೆಕ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಿದಾಗ ಆ ರೀತಿ ಬರೋದಿಲ್ಲ. ಸೂರ್ಯದಶ ನಡೆದವರಿಗೆ ಇದೇನು ಬರುತ್ತಿದ್ದು? ಜನರನ್ನ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಶನಿ ಡೈರೆಕ್ಟ್ ಆದ ಮೇಲೆ ಈ 4 ರಾಶಿಗೆ ಅದೃಷ್ಟ ಹೆಂಗ್ ಬಂದ್ಬಿಡುತ್ತೆ? ಹೌ ವಿಲ್ ಇಟ್ ವಿಲ್ ಕಮ್? 4 ರಾಶಿ ಅದೃಷ್ಟ ಅಂತಂದ್ರೆ ಒಂದೊಂದು ರಾಶಿಯಲ್ಲಿ 13 ಕೋಟಿ ಜನ ಇದ್ದಾರೆ. 13 ಕೋಟಿ ಜನ ಇದ್ದಾರೆ. ಸೊ 40% ಆಫ್ ದಿ ಪಾಪ್ಯುಲೇಷನ್ ಆರ್ 30% ಆಫ್ ದಿ ಪಾಪ್ಯುಲೇಷನ್ ತಗೊಳ್ಬಹುದು. 33% ಆಫ್ ದಿ ಪಾಪ್ಯುಲೇಷನ್ ಎಲ್ಲರಿಗೂ ಅದೃಷ್ಟ. 33%. ಕಳೆದ 10 ವರ್ಷದಿಂದ ನಿಮ್ಮ ಮನೆಗೆ ಬರ್ತಕ್ಕಂಥ ಕೆಲಸದವರು ಅವ್ರಿಗೂ ಒಂದು ರಾಶಿಯಲ್ಲಿ ಹುಟ್ಟಿರ್ತಾರೆ. ಈ ಟಿವಿಲಿ, ಯೂಟ್ಯೂಬ್ ಅಲ್ಲಿ ಬಡ್ಕೊಳ್ತಾ ಇರ್ತಕ್ಕಂಥವ್ರು ಈ ರಾಶಿಯವರು ಆ ರಾಶಿಯವರು ಅಂತ ಹೇಳ್ತಾರೆ. ಇವರು ಯಾವುದೋ ಒಂದು ರಾಶಿಯಲ್ಲಿ ಇರ್ತಾರೆ. ಹಾಗೆ ಇದರ ಬದಲಾಗಿಲ್ಲ. ಸ್ವಲ್ಪ ಪಬ್ಲಿಕ್ ಅವೇರ್ನೆಸ್ ತರ್ತಾ ಇದ್ದೀನಿ ಈ ಮುಖಾಂತರ. ಯಾಕಂದ್ರೆ ನಮ್ಮ ಪ್ರೋಗ್ರಾಮ್ಗಳನ್ನ ನೋಡೋರು ಬಹಳ ಕಮ್ಮಿ. ನಾನು ಒಂಥರ ಜಿಂಕ್ ಚಾಕ್ ಮಾಡ್ಬಿಡ್ಬೇಕು. ಈ 4 ರಾಶಿಗೆ ಶನಿ ವಕ್ರತನವನ್ನ ಬಿಟ್ಟು ಡೈರೆಕ್ಟ್ ಆಗಿದ ತಕ್ಷಣ ಇವ್ರಿಗೆ ಕೋಟ್ಯಾಧೀಶ್ವರ ಯೋಗ ಹೆಂಗ್ರಿ ಆಗುತ್ತೆ? ಹಾಗಿದ್ರೆ ಗ್ರಹಗಳು ಎಲನ್ ಮಾಸ್ಕ್ ಏನು ಮಾಡ್ತಾ ಇಲ್ವಾ? ಆದ್ರೆ ಗ್ರಹಗಳಿಗೆ ಬಿಲ್ ಗೇಟ್ಸ್ ಏನು ಮಾಡ್ತಾ ಇಲ್ವಾ? ಮುಖೇಶ್ ಅಂಬಾನಿಗೆ ಏನು ಮಾಡ್ತಾ ಇಲ್ವಾ? ಎಲ್ಲ ನಾರ್ಮಲ್ ಆಗಿರೋರು, ಏನು ಕೆಲಸ ಮಾಡದಲ್ಲೇ ಮಲ್ಕೊಂಡಿರೋರು ಸಡನ್ ಆಗಿ ಇದ್ ನೋಡಿ, ನಾಳೆ ಬೆಳಿಗ್ಗೆ ನನ್ನ ರಾಶಿಗೆ ಅದೃಷ್ಟ ಅಂತೆ, ನಾನೇನು ಕೆಲಸನೇ ಮಾಡ್ತಾ ಇಲ್ಲ, ಸುಮ್ಮನೆ ಒಂದ್ ಕಡೆ ಕುತ್ಕೊಂಡು ಏನೋ ಒಂದು ಓದ್ಲಾ ಹೊಡಿತಾ ಇದ್ದೀನಿ, ನಾಳೆ ಅದೃಷ್ಟ ಅಂತ ಹಿಂಗ್ ಬಂದ್ಬಿಡುತ್ತದು. ಹೌ ಇಸ್ ಇಟ್ ಪಾಸಿಬಲ್? ಏನು ಲಾಟ್ರಿ ಬರುತ್ತಾ? ಕಂಪ್ಲೀಟ್ಲಿ ಜ್ಯೋತಿಷ್ಯ ಹಾಳಾಗಿರೋದೇ ಈ ಒಂದು ಸಬ್ಜೆಕ್ಟ್ ಇಂದ. ಈ ರೀತಿ ಹೇಳ್ತಕ್ಕಂಥವ್ರು ದೊಡ್ಡ ದೊಡ್ಡ ಚಾನಲ್ ಅಲ್ಲಿ, ದೊಡ್ಡ ನ್ಯೂಸ್ ಚಾನಲ್ ಅಲ್ಲಿ, ಆ ನ್ಯೂಸ್ ಚಾನಲ್ ಅವ್ರಿಗೆ ಏನು ಗೊತ್ತಿದೆಯೋ ಗೊತ್ತಿಲ್ಲ, ಒಳ್ಳೇದೆಲ್ಲ ಹೇಳ್ತಾರೆ. ಜ್ಯೋತಿಷ್ಯ ಇದ್ದ ತಕ್ಷಣ ಓಡೋಗ್ತಾರೆ. ಬಟ್ ಅವ್ರು ಪ್ರಮೋಟ್ ಮಾಡ್ತಾರೆ ಹೆಂಗೆ ಅಂತ ಗೊತ್ತಿಲ್ಲ. ಬೇಕಾದ್ರೆ ನಾನು ಹೇಳ್ತಾ ಇರೋದು ಬೇಕಾದ್ರೆ ಬೆಳಿಗ್ಗೆ ಹೊತ್ತು ನೋಡಿ, ಬಹಳ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಭೂಷಣವಾಗಿ ಮಾಡ್ಕೊಂಡು, ನಿಮಗೆ ಶನಿ ವಕ್ರತೆ ಬಿದ್ಬಿಟ್ಟಿದೆ ಸರೋಗುತ್ತಂತೆ. ಅವನ್ ದಶಾ ನೋಡಿ ಹೇಳ್ಬೇಕ್ರಿ. ಚಂದ್ರ ದಶ ನೋಡಿದ್ರೆ ಶನಿಗೂ ಮತ್ತೆ ಚಂದ್ರನಿಗೆ ಏನು ಸಂಬಂಧ, ಯಾವ ರಾಶಿಲಿ ಇದ್ರೇನಂತೆ,
ಇದೇ ಬಹಳ ಡೇಂಜರಸ್ ಸಿಚುಯೇಷನ್ ಇನ್ ಅಸ್ಟ್ರಾಲಜಿ. ಅದಕ್ಕೆ ನಮ್ಮ ಸಂಸ್ಥೆ ಏನು ಮಾಡಿದೆ, ವಿ ಆರ್ ಟ್ರೈನಿಂಗ್ ರಿಯಲ್ ಅಸ್ಟ್ರಾಲಜರ್ಸ್. ವಿ ಆರ್ ಬ್ರಿಂಗಿಂಗ್ ಇನ್ ಒಂದು ಅಸ್ಟ್ರಾಲಜರ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್. ನಿಮಗೆ ನೀವು ನೋಡ್ಕೊಳ್ತಿರೋ ಅಥವಾ ಅಸ್ಟ್ರಾಲಜಿನ ಒಂದು ಪ್ರೊಫೆಷನ್ ಆಗಿ ತೊಗೊಂಡು ಹೋಗ್ತಿರೋ ಅಥವಾ ನನ್ನ ಲೈಫ್ನ ನಾನು ನೋಡ್ಕೊಂಡು ಹೋಗ್ತೀನೋ ಹೇಗಿದೆ ಅಂತ, ಅದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. TRP ಪ್ರಕಾರ ಜ್ಯೋತಿಷ್ಯನ ಹೆಚ್ಚಾಗಿ ನೋಡ್ತಕ್ಕಂಥವ್ರು ವಯಸ್ಸಾದವರು, ಬೆಳಗಿನ ಹೊತ್ತು. ಒಂದು ಸರ್ವೆ ಮಾಡಿದ್ದಾರೆ, ಯಂಗ್ಸ್ಟರ್ಸ್ ಯಾರು ಅಸ್ಟ್ರಾಲಜಿ ನೋಡ್ತಾ ಇಲ್ಲ. ಒಂದು ಅದೃಷ್ಟ ಏನು ಅಂತಂದ್ರೆ ನಮ್ಮ ಕ್ಲಾಸ್ಗೆ ಬಹಳಷ್ಟು ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ಆ ಯಂಗ್ಸ್ಟರ್, ಆ ವಯಸ್ಸಾದವರು ಬೆಳಿಗ್ಗೆ ನೋಡ್ಬಿಟ್ಟು ಅವನಲ್ಲಿ ಏನೋ ಶಕ್ತಿ ಇದೆ, ಏನೋ ಒಂದು ಹೋಮ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿ ಓಡೋಗ್ತಾರೆ. ಮಗನ ಮದುವೆ ಆಗಿಲ್ಲ, ಮಗಳದ ಮದುವೆ ಆಗಿಲ್ಲ, ಶನಿ ವಕ್ರವನ್ನ ಬಿಟ್ಟಿದ ತಕ್ಷಣ ಈ ರಾಶಿ ನನ್ನ ಮಗನ ರಾಶಿ ವಕ್ರ ಬಿಟ್ಬಿಡಿದೆಯಂತೆ, ಏನೋ ಆಗ್ತಾ ಇದೆಯಂತೆ. ಆಲ್ ಫೂಲಿಶ್ ಥಿಂಕಿಂಗ್. ಜ್ಯೋತಿಷ್ಯ ಅಂತಂದ್ರೆ ಯಾವಾಗಲೂ ಒಂದು ತಿಳ್ಕೊಳ್ಳಿ, ಗುಡ್ ಟೈಮ್ ಬ್ಯಾಡ್ ಟೈಮ್ ಯಾವಾಗ ಬರುತ್ತೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ದಶಾ ಭುಕ್ತಿ ಮೇಲೇನೆ. ಅದು ಬಿಟ್ರೆ ಯಾವುದೇ ಕಾರಣಕ್ಕೂ ಶನಿ ವಕ್ರ ಬಿಟ್ಟು ಸ್ಟ್ರೈಟ್ ಆದ, ಗುರು ಮುಂದಿನ ವರ್ಷ ಮತ್ತೆ ಶನಿ ಮುಂದಿನ ವರ್ಷ ಮೀನರಾಶಿ ಅಥವಾ ಮಿಥುನ ರಾಶಿಗೆ ಪ್ರವೇಶ ಆದ, ಹಾಗೆ ಹೀಗೆ, ದಟ್ ಡಸಂಟ್ ಅಪ್ಲೈ ಅನ್ಲೆಸ್ ಆ ದಶಾ ಇದ್ದಾಗ. ಹಾಗೆ ಆ ದಶಾ ಇದ್ರೂ ಕೂಡ ಇದು ಗೋಚಾರದಲ್ಲಿ 20% ಮಾತ್ರ ಎಫೆಕ್ಟ್ ಆಗುತ್ತೆ. ಇವ್ರು ಹೇಳೋದೇನು ಅಂತಂದ್ರೆ ನಿಮ್ ದಶಾ ಎಲ್ಲ ಸೈಡ್ಗೆ ಇಟ್ಬಿಟ್ರೆ ಈ ಗ್ರಹ ಚೇಂಜ್ ಆಗಿದೆ, ನಿಮ್ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಏನು ಚೇಂಜ್ ಆಗಿರಲ್ಲ. ಎಷ್ಟು ಜನ ನೀವು ವೀಕ್ಷಕರು ಇಲ್ಲಿ ಕೂತಿರೋರು ಅದೇ ಮನೇಲೇ ಇದ್ದೀರಲ್ಲ ಕಳೆದ 10 ವರ್ಷದಿಂದ? ಎಷ್ಟು ಜನ ನೀವು ಕಳೆದ 5 ವರ್ಷದಿಂದ ಅದೇ ಕೆಲಸದಲ್ಲಿದ್ದೀರಾ? ಎಷ್ಟು ಜನ ನೀವು ದಿನ ಬೆಳಿಗ್ಗೆ ಅದೇ ಬಸ್ ಹತ್ತೀರಾ, ಅದೇ ಬಸ್ ಇಳಿತೀರಾ, ಅದೇ ಬಸ್ ಹತ್ತಿ ಅದೇ ಬಸ್ಸಲ್ಲಿ ವಾಪಸ್ ಮನೆಗೆ ಬರ್ತೀರಾ? ಎಷ್ಟು ಜನ ನೀವು 4 ವರ್ಷದಿಂದ ಅದೇ ಕಂಪನಿಗೆ ಹೋಗ್ತಾ ಇದ್ದೀರಾ? ದಿನ ರಾಶಿ ಭವಿಷ್ಯದಲ್ಲಿ ಚೇಂಜ್ ಹೇಳ್ತಾ ಇರ್ತಾರೆ. ಏನ್ ಚೇಂಜ್ ಆಗಿದೆ? ಒಂದು ದಶಾಭುಕ್ತಿಲಿ ಏನು ಇರುತ್ತೋ ಅದು ಕಂಟಿನ್ಯೂ ಆಗಿ ಆ ಫೇಸ್ ಕಂಪ್ಲೀಟ್ ಆಗೋವರೆಗೂ ಯು ಹ್ಯಾವ್ ಟು ಗೋ ಥ್ರೂ ದಟ್, ಗುಡ್ ಆರ್ ಬ್ಯಾಡ್. ಆ ದಶಾ ಮುಗಿದ ಮೇಲೆ ಬದಲಾವಣೆ ಬರುತ್ತೆ. ಮೇಜರ್ ಬದಲಾವಣೆ ಬರೋದೇ ದಶಾಯಿಂದ ದಶಾಗೆ, ಮೈನರ್ ಬದಲಾವಣೆಗಳು ಭುಕ್ತಿಯಿಂದ ಭುಕ್ತಿಗೆ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಸಣ್ಣ ಸಣ್ಣ ಬದಲಾವಣೆ ಅಂತರ್ಭುಕ್ತಿಯಿಂದ ಅಂತರ್ಭುಕ್ತಿಗೆ. ಈ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಕ್ಕೆ ನಮಗಲ್ಲ ಅದೆಲ್ಲ ಆ ರಾಶಿಗಳು ಹೋಗ್ತಾ ಇರೋದು, ಮುಂದೆ ಹುಟ್ಟೋ ಪೀಳಿಗೆಗೆ ಅದೆಲ್ಲ ಆಡ್ ಆಗುತ್ತೆ, ನಮಗಲ್ಲ. ಗೋಚಾರದಲ್ಲಿ 20% ಅಷ್ಟೇ ಟ್ರಾನ್ಸಿಟ್ ಅಂತಕ್ಕಂಥದ್ದು. ಯಾಕಂದ್ರೆ ನಾನು ಕೆಲವೆಲ್ಲ ಹೇಳಿ ನಮ್ದು ವ್ಯೂಸ್ನ ಜಾಸ್ತಿ ಮಾಡ್ಕೊಳಕ್ ಬಹಳ ಈಸಿ ಇದೆ, ಬಟ್ ಅದೆಲ್ಲ ರೈಟ್ ಅನ್ಸಲ್ಲ. ಅದು ಜ್ಯೋತಿಷ್ಯ ಶಾಸ್ತ್ರ ಕಲ್ತಿರೋರ್ಗೂ ಅಷ್ಟೇ, ಅವ್ರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. 100 ಅಲ್ಲ 1000% ಅವ್ರ ಆತ್ಮಸಾಕ್ಷಿ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ದಿನ ಭವಿಷ್ಯ ಈ ರಾಶಿಗೆ ಹಿಂಗೆ, ಈ ರಾಶಿಗೆ ಹಂಗೆ, ಆ ರಾಶಿಗೆ ಹೆಂಗೆ ಡೈಲಿ ಹೆಂಗ್ರಿ ಚೇಂಜ್ ಆಗುತ್ತೆ ನನಗೀಗಲೂ ಅರ್ಥ ಆಗಿಲ್ಲ. ಯಾರು ಕೇಳೋದು ಇಲ್ಲ ಕ್ವಶನ್. ದಿನಾ ಒಂದು ಹೋಗ್ಬಿಟ್ಟು ಅವನಿಗೆ ಕೆಲಸ ಏನು ಅಂತಂದ್ರೆ ಒಂದು ಆಫೀಸಲ್ಲಿ ಕೂತ್ಕೊಳ್ಳೋದು, ಲೆಕ್ಕ ಬರೆಯೋದು, ಬರೋದು. ಬೆಳಿಗ್ಗೆ ಹೋಗಿದ ತಕ್ಷಣ ಡಬ್ಬಿ ತಗೊಂಡು ಹೋಗ್ತಾನೆ, ಸಾಯಂಕಾಲ ಬರ್ತಾನೆ. ಕಳೆದ 6 ತಿಂಗಳಿಂದ ರೆಗ್ಯುಲರ್ ಆಗಿ ಹೋಗ್ತಾನೆ, ಅವನಿಗೆ ಭಾನುವಾರ ರಜಾ ಬರ್ತಾನೆ. ಇವರು ಅವನೊಂದು ರಾಶಿಲಿ ಹುಟ್ಟಿರ್ತಾನೆ, ಆ ರಾಶಿಲಿ ದಿನಾ ಒಂದೊಂದು ಬರ್ತದೆ. ಅಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಇವತ್ತು ಚೆನ್ನಾಗೇ ಇದೀನಲ್ಲ, ಬೆಳಿಗ್ಗೆ ಹೋಗ್ಬಂದೆ. ಯಾರಿಗೆ ಅಪ್ಲೈ ಮಾಡ್ತಾ ಇದ್ರಿ ನೀವೆಲ್ಲ ಇಂಥವೆಲ್ಲ ಹೇಳಿ? ದಿಸ್ ಈಸ್ ವೇರ್ ಅಸ್ಟ್ರಾಲಜಿ ವರ್ಲ್ಡ್ ವೈಡ್ ಹೋಗದೆ ಇರಕ್ಕೆ ಮೊದಲ ಕಾರಣನೇ ಇದು. ಇದನ್ನ ಬೆಳಿಗ್ಗೆ ಹೊತ್ತು ಈ ವಯಸ್ಸಾಗಿರ್ತಕ್ಕಂಥವ್ರು ಯಾವ್ದೋ ದೇವ್ರ ನಾಮ ಹಾಕೊಂಡು ಕೂತ್ಕೊಂಡ್ರೆ ಒಳ್ಳೇದು. ಈ ಡ್ರೆಸ್ ಹಾಕೊಂಡ್ ಬಂದು ಕೂತ್ಕೊಂಡಿರೋರ ಜೊತೆ ಮುಂದೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇವ್ನು ಡ್ರೆಸ್ ಹಾಕಿದ್ರೆ ಇವ್ನಿಗೇನೋ ಇದೆ ಅಂತ, ಐ ಡೋಂಟ್ ನೋ. ಅವ್ರು ಹೇಳಿದ ತಕ್ಷಣ ಹಾಗೆ ಹೀಗೆ ಅವ್ರ ಭಾವ ಎಲ್ಲ ಗೊತ್ತಾಗುತ್ತಲ್ಲ, ನಂತರ ರಫ್ ಆಗಿ ಹೇಳಲ್ಲ. ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ರಫ್, ಬಹಳ ಸಾಫ್ಟ್ ಆಗಿ ಅಮ್ಮ ಚೆನ್ನಾಗಿದೆಯೇನಮ್ಮ. ಈ ಭಿಕ್ಷೆ ಬೇಡೋರಾದ್ರೆ ಎಷ್ಟೋ ಪರವಾಗಿಲ್ಲ, ಅವ್ರಿಗಿಂತ ವರ್ಷಕ್ಕೆ ಮಾತಾಡ್ತಾರೆ. ರಿಯಾಲಿಟಿಲಿಲ್ಲ. ಸುಮ್ಮನೆ ಒಬ್ರದ್ದು ಮದುವೆ ಆಗ್ತಾ ಇಲ್ಲ, ಸಮಸ್ಯೆ ಇದೆ ಅಂತಂದ್ರೆ ರಿಯಾಲಿಟಿ ಹೇಳಬೇಕು. 3 years ಆಗಲ್ಲ, ಸ್ವಲ್ಪ ಕಷ್ಟ ಇದೆ.
ಮನೆ ಯೋಗ ಇಲ್ಲ ಅಂದರೆ ಕಟ್ಟಕ್ಕೆ ಹೋಗ್ಬೇಡಿ, ಸುಮ್ಮನೆ ಕೈ ಸುಟ್ಕೋತೀರಾ, ಕಾಂಬಿನೇಷನ್ ಇಲ್ಲ. ಸಾಲ ಮಾಡಕ್ಕೆ ಹೋಗ್ಬೇಡಿ, ಮನೆ ಮಾರ್ಕೊಳ್ಳೋ ಕಾಂಬಿನೇಷನ್ ಇದೆ, ಬೇಡ. ಬಿಸ್ನೆಸ್ ಕಾಂಬಿನೇಷನ್ ಇಲ್ಲ, ಯಾವ ಪೂಜೆ ಮಾಡಿಸೋರು ಬರಲ್ಲ. ಕುಬೇರ ಪೂಜೆ ಮಾಡಿ, ಕುಬೇರ ಯಂತ್ರ ಮಾಡಿ, ಅದು ಮಾಡಿದವರು ಎಲ್ಲ ಅದೇ ಲೆವೆಲಲ್ಲೇ ಇದ್ದಾರೆ. ಪೂಜೆ ಮಾಡಿಸೋರು ಅದೇ ಲೆವೆಲ್ ಇದ್ದಾರೆ, ಮಾಡಿಸ್ಕೊಂಡ್ರು ಅದೇ ಲೆವೆಲ್ ಇದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತರು ಯಾವ ಹೋಮಗಳು ಮಾಡ್ತಿಲ್ಲ, ಅವ್ರ ಜಾತಕದಲ್ಲಿ ಯೋಗ ಅಂತ ಇರುತ್ತೆ, ಅದು ಬಂದರೆ ಮಾತ್ರ ಆಗುತ್ತೆ. ಸೊ ಹಾಗಿದ್ರೆ ಈ ಹೋಮ ಪೂಜೆ ಮಾಡಬಾರ್ದ ಸರ್? ಮಾಡಿ. ಯಾರು ಮಾಡಬಾರ್ದು ಅಂತ ಹೇಳಿದ್ದು? 100% ಮಾಡಿ, ಕೈಗೆ ಇಟ್ಕೋ ಥರ ಮಾಡಿ. ಒಂದು 10% ಇನ್ಕ್ರೀಸ್ ಆಗುತ್ತೆ. ಬೋನಸ್ ಅಂತ ಇದ್ದೇ ಇರುತ್ತಲ್ವಾ? ಹೇಗೆ ಅಂದರೆ, ನಾವೊಂದು ಕೆಲವು ಕಡೆ ಒಂದು ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅಲ್ಲಿ ನಮಗೆ ವರ್ಕ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಒಂದು ಬೋನಸ್ ಅಂತ ಕೊಡ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಹಾರ್ಡ್ ವರ್ಕ್ ಮಾಡ್ತಾ, ಒಂದು ಬೋನಸ್ ಕೊಡ್ರಿ ಇವನಿಗೆ. ಓಕೆ, ತುಂಬ ವರ್ಷ ನಾವು ಮಾಡಿದಾಗ ಗ್ರ್ಯಾಚ್ಯುಟಿ ಅಂತಾರೆ. ಆ ಗ್ರ್ಯಾಚ್ಯುಟಿ ಇಸ್ ನಥಿಂಗ್ ಬಟ್ ಗ್ರ್ಯಾಟಿಟ್ಯೂಡ್. ಆ ಗ್ರ್ಯಾಟಿಟ್ಯೂಡ್ ಕನ್ವರ್ಟ್ ಆಗಿ ಗ್ರ್ಯಾಚ್ಯುಟಿ ಬರುತ್ತೆ. ಸೊ ಇವೆರಡು ಪಾಯಿಂಟ್ ಸಾಕು. ನಾವು ಪೂಜೆ ಹೋಮ ಮಾಡ್ತಕ್ಕಂಥದ್ದು, ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಬೋನಸ್ ಅಷ್ಟೇ. ಅದು ಇಟ್ ಈಸ್ ನಾಟ್ ದಿ ಫೈನಲ್ ಸ್ಯಾಲ್ರಿ. ವರ್ಷಕ್ಕೊಂದ್ಸತಿ ಒಂದು ಬೋನಸ್, ಒಂದು ತಿಂಗಳ ಸಂಬಳನೋ, ಅರ್ಧ ಸಂಬಳನೋ, ಅಥವಾ ಏನೋ ಒಂದು ಸ್ವೀಟ್ ಬಾಕ್ಸು, ಏನೋ ಒಂದು ಪೂಜೆ ಮಾಡಿದ್ರೆ ಅಷ್ಟೇ ಸಿಗೋದು. ಅದು ನಿರಂತರವಾಗಿ ರೆಗ್ಯುಲರ್ ಆಗಿ ಯಾವುದೋ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮಗೆ ಬೋನಸ್ ಸಿಗುತ್ತೆ. ನೀವು ಕೇಳಿರ್ತಕ್ಕಂಥ ಅಷ್ಟೈಶ್ವರ್ಯಗಳು ಸಿಗಲ್ಲ. ನೀವು ಶ್ರೀಯಂತ್ರ ಉಪಾಸಕರಾಗಿರಿ, ಶ್ರೀಚಕ್ರ ಉಪಾಸರಾಗಿರಿ, ದಶಮಹಾವಿದ್ಯೆ ಓದಿರಿ, ಏನು ಬೇಕಾದ್ರೂ ಮಾಡಿರಿ, ನಿಮ್ಮ ಕರ್ಮದಲ್ಲಿ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಇವೆಲ್ಲ ಮಾಡೋದಕ್ಕೆ ಒಂದು 10 to 15% ಆ್ಯಡ್ ಆಗ್ತಕ್ಕಂಥದ್ದು ಅಂತ ಹೇಳಿ ಕರ್ಮ ಫಲದಲ್ಲಿ ಇದೆ. ಸರ್ ಒಳ್ಳೆ ಕರ್ಮ ಮಾಡೋಕ್ಕೆ ಏನು ಫಲ ಇಲ್ವ ಸರ್? ಎಸ್ ಇದೆ. ದೆರ್ ಇಸ್ ಎ ಇನ್ಸೆಂಟಿವ್. 100% ಇನ್ಸೆಂಟಿವ್ ಇರುತ್ತೆ. ಒಳ್ಳೆತನಕ್ಕೆ, ಪೂಜೆ ಪುನಸ್ಕಾರಕ್ಕೆ, ಹೋಮಕ್ಕೆ. ನಾನು ಬೆಳಗ್ಗಿಂದ ಲಲಿತಾ ಸಹಸ್ರನಾಮ ಮಾಡ್ತೀನಿ, ಆದರೂ ಯಾಕೆ ಕಷ್ಟ? ವಿಷ್ಣು ಸಹಸ್ರನಾಮ ಮಾಡ್ತೀನಿ, ಯಾಕೆ ಈ ಕಷ್ಟ? ಪಾರಾಯಣ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ. ಅವೆಲ್ಲ ಮಾಡೋದ್ರಿಂದ ಎಲ್ಲಿ ಬರ್ದಿದೆ? ಯಾವ ಗ್ರಂಥದಲ್ಲಿ ಬರ್ದಿದೆ? ನಿಮಗೆ ಕೋಟ್ಯಾಧಿಪತಿ ಆಗ್ತೀರಾ ಅಥವಾ ನಿಮ್ಮ ಮಗಳಿಗೆ ಇಮ್ಮಿಡಿಯೇಟ್ ಆಗಿ ಮದುವೆ ಆಗುತ್ತೆ? ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಫ್ರಸ್ಟ್ರೇಷನ್ ಆಗಿರೋರು ತುಂಬ ಜನ ಇದ್ದಾರೆ. ನನ್ನ ಹತ್ರ ಬಂದ್ಬಿಟ್ಟು, ನಾನು ಕಳೆದ 6 ವರ್ಷದಿಂದ ಅವ್ರ ಮನೆಯಲ್ಲೆಲ್ಲ ಬೈತಾರೆ, ಇವಳು ಪೂಜೆ ಮಾಡಿ 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 ನಮ್ಮ ಮನೆನ ನಾಷ್ಟ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿರೋರು ಇದ್ದಾರೆ ನನ್ನ ಮುಂದೆ ಬಂದು. ಇದಕ್ಕೇನು ಹೇಳ್ತೀರಾ? ಪೀಪಲ್ ಹ್ಯಾವ್ ಸೆಡ್ ಇನ್ ಫ್ರಂಟ್ ಆಫ್ ಮೀ. ಅವ್ರಿಗೆ ಗೊತ್ತು, ಹೇಳಿರೋರು ಗೊತ್ತಿರುತ್ತೆ. 3 ಹೊತ್ತು ಬೆಳಿಗ್ಗೆ ಎದ್ದೊಳ್ತಾರೆ, 5 ಗಂಟೆಗೆ, ಬರೋದೆಲ್ಲ ಓದ್ತಾರೆ. ಅದು ಬುಕ್ಕು, ಈ ಬುಕ್ಕು, ಆ ಬುಕ್ಕು, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅದು ಕಳೀತಾರೆ. ಆಧ್ಯಾತ್ಮಿಕ ಚಿಂತನೆ ಅವೆಲ್ಲ. ಅದನ್ನೆಲ್ಲ ಓದಿದ ತಕ್ಷಣ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗಬೇಕು ಅಂತ ಎಲ್ಲಿ ಬರ್ದಿದೆ? ಹೂ ಸೆಡ್ ಇಟ್? ಹಾಗಿದ್ರೆ ಕನಕದಾಸರಿಗೆ ಏನೇನೋ ಬಂದ್ಬಿಡ್ಬೇಕಾಯ್ತು, ಪುರಂದರದಾಸರಿಗೂ ಬಂದ್ಬಿಡ್ಬೇಕಾಯ್ತು, ದಾಸಶ್ರೇಷ್ಠರಿಗೆಲ್ಲ ಕೊಟ್ಬಿಡ್ಬೇಕಾಯ್ತು. ಅವ್ರಿಗೆ ಬಂದಿರತಕ್ಕಂಥ, ಅವರ ದಾಸಶ್ರೇಷ್ಠರಿಗೆ ಬಂದಿರತಕ್ಕಂಥ ಎಲ್ಲನೂ ಕೂಡ ಅವರಿಗೆ ಒಳ್ಳೆ ಕರ್ಮಗಳು ಮುಂದಿನ ಜೀವನದಲ್ಲಿ ಬಂದಿರತಕ್ಕಂಥದ್ದು. ಆ ಆತ್ಮಗಳು ಬಂದು ಹೋಗಿದ್ದೆಲ್ಲನೂ ಕೂಡ ಜಗತ್ತಲ್ಲಿ ಏನು ಇಂಪಾರ್ಟೆಂಟ್ ಏನಿಲ್ಲ ಅಂತ ಹೇಳೋಕೆ ಅದು ಬಂದಿರೋದು ಹೊರತು, ನೀವು ಕೀರ್ತನೆ ಆಡಿ ನಿಮಗೆ ವಾಚ್ ಕೊಡಿಸ್ತೀನಿ, ಮಂತ್ರಗಳು ಹೇಳಿ ನಿಮಗೆ ಕಾಸಿನ ಸರ ಕೊಡಿಸ್ತೀನಿ, ನೀವು ನಂದು ಹೋಮ ಮಾಡಿಸಿ ನಿನ್ನ ಮಗಳದು ಒಳ್ಳೆ ಕಡೆ ನೋಡಿ ವರ ಕೊಡಿಸ್ತೀನಿ, ಇಂಥ ಪೆದ್ದು ಮನಸ್ಥಿತಿ. ಮತ್ತು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮಗಳು ನೋಡ್ತಿರಲ್ಲ, ಈ ರಾಶಿ ಭವಿಷ್ಯ, ಇದರಿಂದನೇ ನಂಬಿಕೆಗಳು ಹೋಗ್ತಾ ಇದ್ದಾವೆ. ಜ್ಯೋತಿಷ್ಯದ ಮೇಲೆ ನಂಬಿಕೆ ಅಪನಂಬಿಕೆ ಆಗ್ತಾ ಇದೆ. ಜ್ಯೋತಿಷ್ಯ ಸತ್ಯ ಹೇಳ್ತಕ್ಕಂಥ ಮಾರ್ಗಗಳೆಲ್ಲ ಅಳವಡಿಸ್ಕೊಂಡಿದ್ದೀವಲ್ಲ ನಾವೆಲ್ಲ, ಅದು ಕಂಪ್ಲೀಟ್ಲಿ ಫಾಲ್ಸ್. ಕರೆಗಳನ್ನ ತಗೊಂಡೋಗೋಣ. ಹಾರಸ್ಕೋಪಲ್ಲಿ ಏನು ಬರುತ್ತೋ ಎಸ್ ಆರ್ ನೋ ಅಷ್ಟೇ ನಮ್ಮ ಕೆಲಸ. ನಮಸ್ಕಾರ. ನಮಸ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಒಳ್ಳೇದಾಗ್ಲಿ, ಹೇಳಿ. ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕು ಗುರುಜಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 28. ನನಗೆ ಶುಗರ್ ಕಮ್ಮಿನ ಆಗ್ತಾ ಇಲ್ಲ. ಇಲ್ಲ, ನಾನು ಹೇಳ್ತೀನಿ. ಇಲ್ಲಿ ಹಾಕದ್ಮೇಲೆ ನಾನು ಮುಗಿಸ್ತೀನಿ. ನಾವೇ ಕಂಪ್ಲೀಟ್ ಮಾಡ್ಬಿಡ್ತೀವಿ. ಓಕೆ, ಆಯ್ತು ಗುರುಜಿ. ನೀವು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯಲ್ಲಿ 6ನೇ ಮನೆ ಕಸ್ಬ್ ನೋಡ್ತೀವಿ. ಆ ಗ್ರಹಗಳು ಏನು ಹೋಗುತ್ತಾ ಇಲ್ಲವಾ ಹೇಳುತ್ತೆ. ಹೆಲ್ತ್ ವಿಚಾರದಲ್ಲಿ ಬಂದಾಗ ಹೋಗಲ್ಲ, ಲೈಫ್ ಲಾಂಗ್ ಇರುತ್ತೆ.
ಹೋಗೋ ಚಾನ್ಸೇ ಇಲ್ಲ ಹೇಳ್ತಾರಲ್ಲ ಅವರು, ಚಾನ್ಸೇ ಇಲ್ಲ. ಯಾಕಂದ್ರೆ 8 ಬಂದಿದೆ, 8 ಬಂದಿದೆ, 8 ಬಂದಿದೆ. ಕಮ್ಮಿ ಮಾಡ್ಕೋಬಹುದು. ಶುಕ್ರನ ಅಂಶದಲ್ಲೇ ನೀವು ಕೇಳಿದ್ದೀರಾ, 8 ಬಂದಿದೆ. ಮೊಸರನ್ನು ದಾನ ಮಾಡ್ತಾ ಇರಿ. ಮೊಸರು ನೀವು ತಿನ್ಬೇಡಿ, ಕಮ್ಮಿ ತಿನ್ನಿ. ಮೊಸರು ದಾನ ಮಾಡ್ತಾ ಇರಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಸ್ವಲ್ಪ ಹೋಗೋದು ಕಮ್ಮಿ ಮಾಡಿ, ಅಥವಾ ನವಗ್ರಹದ ಹತ್ರ ಶುಕ್ರನ ಹತ್ರ ಹೋಗ್ಬೇಡಿ. 8ನೇದು ಬಂದಿದೆ. ಹಾಗೆ ಈ 8ನೇದು ಕಮ್ಮಿ ಆಗಬೇಕು ಅಂತಂದ್ರೆ ಶುಕ್ರವಾರ ದಿವಸ ನೀವು ಯಾವ ಊರಲ್ಲಿದ್ದೀರೋ ಮಾರ್ಕೆಟ್ಗೆ ಅಡ್ಡಾಡಿ, ಮಾರ್ಕೆಟ್ ರೌಂಡ್ ಹೊಡಿಬೇಕು. 1-2 ಅವರ್ ಜನಗಳ ಸಂಪರ್ಕ ಮಾಡಬೇಕು, ಮಾತಾಡ್ಕೊಂಡ್ ಬರಬೇಕು. 8ನೇ ಮನೆ ಕಮ್ಮಿ ಆಗುತ್ತೆ. ಇದೊಂದೇ ಇರತಕ್ಕಂಥದ್ದು. ದಶಾದಲ್ಲೂ ಕೂಡ 3, 7, 11, 11 ಇದೆ. ಗುರುದಶ ನಡೆಯೋ ಇದ್ರಲ್ಲಿ ಮಾಡ್ತೀರಾ 30ವರೆಗೂ ಅಷ್ಟು ಪ್ರಾಬ್ಲಮ್ ಇಲ್ಲ. ಆದರೆ ಇದು ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ. ಪ್ರಶ್ನಾಶಾಸ್ತ್ರ ಏನು ಬಂದಿದೆ ಅದನ್ನೇ ನಾನು ಹೇಳಬೇಕಾಗತ್ತೆ. ಒಳ್ಳೇದಾಗಲಿ. ನಾನು ಹೇಳಿದ್ದು 20% ಮಾತ್ರ ಕಮ್ಮಿ ಆಗುತ್ತೆ, ಏನು ಕಂಪ್ಲೀಟ್ಲಿ ಕಂಪ್ಲೀಷನ್ ಆಗಲ್ಲ. ನಮಸ್ಕಾರ, ಹೇಳಿ. ನಾನಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಯಾಕೆ ನಮ್ಮ ಬಗ್ಗೆ ಕೇಳಿದ್ರೆ ಚೆನ್ನಾಗಿದ್ದೀರಾ, ಹೆಂಗಿದ್ದೀರಾ ಅಂತ? ಹೌದಾ? ಎಲ್ಲರೂ ಪ್ರಾಬ್ಲಮ್ ಅಲ್ಲಿ ಇದಾರೆ, ನಾನು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಎಲ್ಲರೂ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನ್ ಮಾಡಕ್ಕಾಗತ್ತೆ. ಹೇಳಿ, ಏನ್ ಪ್ರಶ್ನೆ ಶಾಸ್ತ್ರ? ಮದ್ವೆ ಯಾವಾಗ ಆಗತ್ತೆ ಅಂತ ಕೇಳ್ಬೇಕಿತ್ತು. ಮದುವೆ ಯಾವಾಗ ಆಗತ್ತೆ ಪ್ರಶ್ನಾಶಾಸ್ತ್ರ. ಹೌದು. ನಂಬರ್ ಹೇಳಿ. 1 to 249. 112. 112 ಮ್ಯಾರೇಜ್ ಹೋಗೋಣ. 7th ಕಸ್ಪ್ ಏನ್ ಹೇಳುತ್ತೆ ಅಂತ ನೋಡೋಣ. ಅದು ರಿಸಲ್ಟ್ ಆದ್ಮೇಲೆ ದಶಾಭುಕ್ತಿಗೆ ಬರ್ತೀನಿ. ಲೋ ಇಂಟ್ರೆಸ್ಟ್ ಆರ್ ಲವ್ ಇನ್ ಮ್ಯಾರೇಜ್ ಅಂತ ಬರ್ತಾ ಇದೆ. ಲೋ ಇಂಟ್ರೆಸ್ಟ್ ಇದೆ ಫಸ್ಟ್ ಪಾಯಿಂಟ್ ಅಲ್ಲಿ, ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಇಲ್ಲಿ ಲೋ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಅದು ಸರಿ ಮಾಡ್ಕೊಂಡ್ಬಿಟ್ರೆ ಗುಡ್ ಮ್ಯಾರೇಜ್ ತೋರಿಸ್ತಾ ಇದೆ. ಅದು ಸರಿ ಮಾಡ್ಕೊಂಡ್ಬಿಡ್ಬೇಕು. 4th ಹೌಸ್ ಬಂದ್ರೆ ಸಾಧ್ಯವಾದಷ್ಟು ನಿಮಗೆ ಎಂಗೇಜ್ಮೆಂಟ್ ಬ್ರೇಕ್ ಆಗೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಎಂಗೇಜ್ಮೆಂಟ್ ಹೋಗ್ಬೇಡಿ ಅಂತ ಹೇಳ್ತೀವಿ, ಯಾಕಂದ್ರೆ 4th ಹೌಸ್ ಇಸ್ ದಿ ಹೌಸ್ ಆಫ್ ಎಂಗೇಜ್ಮೆಂಟ್ ಅಂಡ್ ಬ್ರೇಕ್. ಹುಷಾರಾಗಿರಿ. ನಿಮ್ ಏಜ್ ಎಷ್ಟಾಗಿರ್ಬೋದು ಕೇಳ್ಬೋದಾ? ಓಕೆ. ಯಾವ್ದಾರು ಬಂದ್ರು ಕೂಡ ಡೈರೆಕ್ಟ್ ಮ್ಯಾರೇಜ್ಗೆ ಹೋಗಿ, ಯಾಕಂದ್ರೆ ನಿಮ್ಗೆ ಸಿಗ್ತಕ್ಕಂಥವ್ರೆಲ್ಲ ಈ 4ನೇ ಮನೆ ಲವ್ ಇಲ್ದೇ ಇರೋರೇ ಸಿಗ್ತಾರೆ. ನಿಮ್ಮನ್ನ ಪ್ರೀತಿ ಮಾಡಲ್ಲ, ಜಸ್ಟ್ ನಿಮಗೆ ಈ ಹಾವ ಭಾವ ಆಟಿಟ್ಯೂಡ್ ನ ಮಾತ್ರ ಇಷ್ಟಪಡ್ತಾರೆ. ಬಟ್ ಸ್ವಲ್ಪ ಅಂಡರ್ಗ್ರೌಂಡ್ ಅಲ್ಲಿ 2-9 ಇರೋದ್ರಿಂದ ಸ್ವಲ್ಪ ನೋಡಿ ಹಿರಿಯರಿಂದ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಂಗೇಜ್ಮೆಂಟ್ ಬ್ರೇಕ್ ಆಗ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ದೇರ್ ಇಸ್ ಲೋ ಇಂಟ್ರೆಸ್ಟ್ ಆರ್ ಲೋ ಲವ್ ಅಂತ ತೋರಿಸ್ತಾ ಇದೆ. ಆಗ್ತಕ್ಕಂಥ ಚಾನ್ಸಸ್ ದಶಾಭುಕ್ತಿಲಿ ನೋಡ್ತೀವಿ. ಗುರುದಶ, ಬುಧ ಭುಕ್ತಿಲಿ ಪ್ರಶ್ನೆ ಕೇಳಿದಿರ. ಬುಧ ಆದ್ಮೇಲೆ ಕೇತು ಬರುತ್ತೆ. ಕೇತು ಕಾಂಬಿನೇಷನ್ ಅಲ್ಲಿ ನಿಮಗೆ ಯೋಗ ತೋರಿಸ್ತಾ ಇದೆ. 2027ರಲ್ಲಿ ತೋರಿಸ್ತಾ ಇದೆ. ಏನು ಮಾಡಕ್ಕಾಗಲ್ಲ. ಅದ್ರ ಮಧ್ಯದಲ್ಲಿ ಏನಾದ್ರು ನೋಡ್ಬೇಕು 27 ಒಳಗಡೆ ಅಂದ್ರೆ ಶುಕ್ರನ ಅಂಶ, ಕೇತು ಅಂಶ. ಮುಂದಿನ ವರ್ಷ ಮಾರ್ಚ್ ಟು ಮೇ ಮೈಲ್ಡ್ ಆಗಿದೆ, ಸೆಪ್ಟೆಂಬರ್ ವರೆಗೂ ಮೈಲ್ಡ್ ಆಗಿದೆ. ತುಂಬಾ ಸ್ಟ್ರಾಂಗ್ 27 ಅಲ್ಲಿ ಇದೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ನಮ್ದು ಜಾಬ್ ಹೋಗಿ 1 ವರ್ಷ ಆಯ್ತು. ಒಟ್ಟ ಏನ್ ಟ್ರೈ ಮಾಡಿದ್ರು ಸಿಕ್ಕಿಲ್ಲ. ಇನ್ನೊಂದ್ಸತಿ ಹೇಳಿ. ಜಾಬ್ ಹೋಗಿ 1 ವರ್ಷ ಆಯ್ತು. ಜಾಬ್ ಹೋಗಿ 1 ವರ್ಷ ಆಯ್ತಾ? ಆಮೇಲೆ ಅದು 1 ವರ್ಷ ಎಲ್ಲಿ ಟ್ರೈ ಮಾಡಿದ್ರು ಇಂಟರ್ವ್ಯೂ ಎಲ್ಲ ಆಗುತ್ತೆ, ಬಟ್ ಏನೇನೋ ಗೊತ್ತಾಗ್ತಿಲ್ಲ. ಅದು ಯಾಕೆ ಜಾಬ್ ಹೋಗಿ ಅಂದ್ರೆ ಜಾಬ್ ಕಳ್ಕೊಂಡ? ಕಳ್ಕೊಂಡು. ಅಯ್ಯೋ ಕನ್ನಡವೇ ಸತ್ಯ. ನಾವು ಜಾಬ್ ಹೋಗಿ ಅಂದ್ರೆ ನೀವೇ ಜಾಬ್ ಅಲ್ಲಿ ಇದೀರಾ ಅನ್ಕೊಂಡ್ರು. ಜಾಬ್ ಕಳ್ಕೊಂಡು 1 ವರ್ಷ ಆಯ್ತು. ಓಕೆ ಸರಿ, ನಂಬರ್ ಹೇಳಿ. ಬೇಡ, ಪ್ರಶ್ನಾಶಾಸ್ತ್ರದಲ್ಲಿ ನೋಡೋಣ. 1 to 241 ನಂಬರ್ ಹೇಳಿ. 55 ಜಾಬ್. ನೀವು ಆಲ್ರೆಡಿ ಒಂದು ಲೈನ್ ಅಲ್ಲಿ ಇದೀರಲ್ಲ, ರನ್ನಿಂಗ್ ಲೈನ್ ಅಲ್ಲಿ ಇದೀರಲ್ಲ ಆಲ್ರೆಡಿ ಒಂದು ಲೈನ್ ಅಲ್ಲಿ. ಅಂದ್ರೆ ಮೊನ್ನೆ ತಾನೇ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಅದು ರಿಸಲ್ಟ್ ಬರ್ಬೇಕು. ಓಕೆ ಸರ್, 6th ಹೌಸ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ. ಅಂಡರ್ಗ್ರೌಂಡ್ ಅಲ್ಲಿ 512 ಇರೋದ್ರಿಂದ ಸ್ವಲ್ಪ ನಿಮ್ಗೆ ಯಾರಾದ್ರೂ ಹಿಂದೆ ಮುಂದೆ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. ನಿಮ್ದು ಯಾವಾಗ್ಲೂ ಇದೇ ಕತೆ. ಎಸ್ ಅಂದಿರ್ತಾರೆ, HR ಅವ್ರು ಕೇಳಿದ್ರೆ ಯಾಕೋ ಹೋಲ್ಡ್ ಅಲ್ಲಿ ಇದೆ ಅಂತಾರೆ. ಅದ್ರ ರೀಸನ್ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಿಲ್ಲ. ಅದೇ ಪ್ರಾಬ್ಲಮ್. ನನ್ಗೂ ಗೊತ್ತಾಗ್ತಾ ಇಲ್ಲ ಸರ್, ಏನ್ ಸರ್ ಮಾಡೋದು. ಗ್ರಹಗಳು ಹಂಗೆ ಹೇಳ್ತವೆ. ಅಲ್ಲ, ನಾನು ಹೇಳ್ತೀನಿ ನಿಮ್ಗೆ, ಏನಾದ್ರು ಹೇಳ್ಬೋದಾ? ಹೇಳ್ಬೋದು ಸರ್, ಹೇಳ್ಬೋದು. ಅದು ನನ್ಗೆ ಅದು ನಂಬಿಕೆ ಇಲ್ಲ, ಬಟ್ ಇಲ್ಲಿ ಹಂಗೆ ಹೇಳ್ತಿದ್ದಾರೆ. ಅದೇನೋ ಮಾಟ ಮಂತ್ರ ಮಾಡ್ತಿದ್ದಾರೆ ಅಂತ. ಮಾಟ ಮಂತ್ರ ಏನ್ ಮಾಡಿಸಿರೋ ಕಾಂಬಿನೇಷನ್ ಏನಿಲ್ಲ. ಈಗ ಪ್ರೈವೇಟ್ ಅಲ್ಲೂ ದುಡ್ಡು ಕೇಳಕ್ ಶುರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೌದು, ಆಲ್ರೆಡಿ ಕೊಟ್ಟು ಕಲ್ತ್ಕೊಂಡಿದ್ದೀನಿ.
ನೋಡ್ದ ನಮ್ಮ ಅಸ್ಟ್ರಾಲಜಿ ಎಷ್ಟು ಕರೆಕ್ಟಾಗಿ ಇರುತ್ತೆ. ಈ ರಾಶಿ ಭವಿಷ್ಯ ಹತ್ರ ಹೋಗ್ತಾರೆ ಬೆಳಿಗ್ಗೆ, ಯಪ್ಪ ಮಾಡಕ್ ಕೆಲಸ ಇಲ್ಲ. ಯಾಕೆಂದ್ರೆ ಲಾಸ್ ಆಫ್ ಮನಿ ತೋರಿಸ್ತಿಲ್ಲ ಸೆಕೆಂಡ್ ರಿಸಲ್ಟ್ ಅಲ್ಲಿ. ಸರಿ ಇರ್ಲಿ, ಇದಕ್ಕೆ ಏನು ರೆಮಿಡಿ ಕೊಡಬೇಕು ಅಂತರ್ಭುಕ್ತಿಲಿ ನಿಮಗೆ ಸಜೆಷನ್ ಮಾಡ್ತೀನಿ. ಬುಧ ಅಂತರ್ಭುಕ್ತಿ, ಬುಧ ಆದ್ಮೇಲೆ ಕೇತು 5 ಅಲ್ಲಿದೆ, 5 6 ಚೇಂಜ್, 5 9 ಚೇಂಜ್ ಬರುತ್ತೆ, ಅದಾದ್ಮೇಲೆ 6 ಬರುತ್ತೆ. ಕೇತುನಲ್ಲಿ ಸಿಗುತ್ತೆ. ಈಗ ನೀವು ಹೋಗಿರ್ತಕ್ಕಂಥ ಇಂಟರ್ವ್ಯೂ ಅಥವಾ ಮುಂದೆ ಬರ್ತಕ್ಕಂಥ ಇಂಟರ್ವ್ಯೂ ಶಾರ್ಟ್ಲಿ ಸಿಗುತ್ತೆ. ಮಾರ್ಚಲ್ಲಿ ನೀವು ಕೆಲಸದಲ್ಲಿ ಇರ್ತೀರಾ, ಏನು ಮಾಡೋಕ್ಕಲ್ಲ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಮಾರ್ಚಲ್ಲಿ ಕೆಲಸ ಏನು ಮಾಡಕ್ಕ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಯಾಕಂದ್ರೆ ನಾವು ದಶಾಭುಕ್ತಿ, ಅಂತರ್ಭುಕ್ತಿ ಇಸ್ ದಿ ಫೈನಲ್. ನಮ್ಮ ಫೈನಲ್ ರಿಸಲ್ಟ್ ಕೊಡೋದೇ ಅಂತರ್ಭುಕ್ತಿಲಿ. ಈ ರೀತಿ ಅಕ್ಯುರೇಟ್ ಆಗಿ ಅಲ್ಲಿ ಯಾವ ಅಸ್ಟ್ರಾಲಜರು ಹೇಳಲ್ಲ. ಸುಮ್ಮನೆ ಶನಿ ಹಿಂಗೋದ, ಗುರು ಹಂಗ್ ಬಂದ, ಇಷ್ಟು ರಾಶಿ 2 ಲಕ್ಷ ವ್ಯೂಸ್, ಏನ್ ಮಾಡಕ್ಕೆ ಎಲ್ಲ ಕಂಪ್ಲೀಟ್ಲಿ ರಾಂಗ್ ಅನಾಲಿಸಿಸ್ ಮಾಡ್ತಾರೆ. ನೆಕ್ಸ್ಟ್ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಸರ್. ನಾವು ತುಮಕೂರಿಂದ ಭ್ರಷ್ಟಾಚಾರಕ್ಕೆ ಹೋಗ್ತೀನಿ. ಸರಿ ಸರ್, ನಂಬರ್ ಹೇಳಿ ಸರ್. 86 ನಂಬರ್ ಹೇಳಿ, ಏನ್ ವಿಚಾರ ಸರ್? ನಮ್ದು ಒಂದು ಭೂಮಿ ವಿಚಾರ. ಸುಮ್ನೆ ಕೋರ್ಟಲ್ಲಿ ಸುಮ್ನೆ ಎಳಿತಾ ಇದೆ. ಭೂಮಿ ವಿಚಾರ ಅಂದ್ರೆ ಅದು ಲಿಟಿಗೇಷನ್ಗೆ ಹಾಕೊಂಡ್ಬಿಡ್ತೀನಿ. ಲಿಟಿಗೇಷನ್ ಅಲ್ಲಿ 6ನೇ ಮನೆ ನೋಡ್ತೀನಿ. 6ನೇ ಮನೆ ಏನ್ ಬರುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 6th ಹೌಸ್ ಆಫ್ ಲಿಟಿಗೇಷನ್ ಸರ್. ಲಿಟಿಗೇಷನ್ ಫಸ್ಟ್ ಫ್ರೂಟ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ರಾಹು ರೆಟ್ರೋಗ್ರೇಡ್ ಬಂದಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಡ್ರ್ಯಾಗ್ ಆಗುತ್ತೆ ಸರ್. ಹೆವಿ ಡ್ರ್ಯಾಗ್ ಇದು ಡ್ರ್ಯಾಗ್ ಅಂದ್ರೆ ನಿಮ್ಗೆ ಕೋರ್ಟ್ ಇಂದ ಜಸ್ಟಿಸ್ ಬರಲ್ಲ ಸರ್. ಸುಮ್ಮನೆ ಅದೇನೋ ಒಂದು ಹಿಂದಿಲಿ ಒಂದು ಯಾವ್ದೋ ಭಾಷೆ ಇರ್ತಾರೆ, ತಾರೀಖ್ ಪೇ ತಾರೀಖ್ ಅದು 2009ರಿಂದ ನಡೀತಾ ಇದೆ. ಹೌದಾ? 2009ರಿಂದ ಅದೇನಾಗಿದೆ ಅಂದ್ರೆ ಈ ಮಧ್ಯದಲ್ಲಿ ಎಲ್ಲ ಅವನ್ನೆಲ್ಲ ಕಳ್ಕೊಂಬಿಟ್ಟವ್ರೆ. ಅದಕ್ಕೆ ಸುಮ್ಮನೆ ಯಾರು ಸಪೋರ್ಟ್ ಮಾಡ್ತಾವ್ರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇರ್ತಾರೆ ಸರ್ ಎಲ್ಲ. ಅಯ್ಯೋ, ಕಾಲೆಳೆಯವರು ನಮ್ಮವರ ಏನು ಜೊತೆಲೇ ಇರ್ತಾರೆ. ಅದರಲ್ಲಿ ಆ ಜಮೀನ್ಗೆ ಇನ್ನೊಬ್ಬ ಬಹಳ ದುಡ್ಡಿರೋನು ಮಣ್ಣೊಡ್ದವನೇ, ನಂದು ಅಂತಾನೆ. ಅವ್ನ್ ಏನು ಇಲ್ಲ ಅಲ್ಲಿ. ಇನ್ನೂ ಪಾಣಿ ಎಲ್ಲ ನಮ್ಮ ತಾಯಿ ಹೆಸರಲ್ಲದೆ. ನೋಡಿ, ಲಾಸ್ ಇನ್ ಲೀಗಲ್ ಕೇಸ್ ಅಂತ ತೋರಿಸ್ತಾ ಇದೆ ನಿಮ್ಮಲ್ಲಿ. ಓಕೆ, ಲಾಸ್ ಇನ್ ಲೀಗಲ್ ಕೇಸ್ ಅಂತಿದೆ, ಟ್ರಬಲ್ಸ್ ಅಂತ ತೋರಿಸ್ತಾ ಇದೆ. ಈ ನಿಮ್ಮ ಕೋರ್ಟ್ ಇಂದ ಕೈ ಎತ್ತು ಬಿಡ್ತಾರೆ ಸರ್. ನಿಮ್ಗೆ ಇದೇನು ಮಾಡಕ್ಕಾಗ್ತಾ ಇಲ್ಲ ಅಂತ. ಅದು ಯಾಕೋ ಅದು ಹಣೆ ಬರ ಅಂತ ಹೇಳ್ತೀವೋ ಏನಂತ ಹೇಳ್ತೀವೋ, ಇದ್ರಲ್ಲಿ 8 ಬಂದಿರೋದ್ರಿಂದ, ರಾಹು ರೆಟ್ರೋಗ್ರೇಡ್ ಆಗಿರೋದ್ರಿಂದ ತುಂಬಾ ಕಷ್ಟಪಟ್ಟು 11 ಬರ್ತಾ ಇದೆ. ಯು ಹ್ಯಾವ್ ಟು ಸ್ಟಿಲ್ ಗೋ ಫಾರ್ ಅನದರ್ 2 years. ಬೇಗ ಆಗ್ಬೇಕು ಅಂದ್ರೆ ಬೆಳ್ಳುಳ್ಳಿ ದಾನ ಮಾಡ್ತಾ ಇರಿ. ಹಾಗೆ ಬಲಗೈ ಮಧ್ಯದ ಬೆರಳಿಗೆ ಸಾಧ್ಯವಾದ ಒಂದು ಬ್ಲೂ ಸಫೈರ್ ಹಾಕೊಳ್ಳಿ. ಈ 8ನೇ ಮನೆಗೆ ವ್ಯಯಭಾವ 7 ಆಗಿರೋದ್ರಿಂದ ಬ್ಲೂ ಸಫೈರ್ ವಿಲ್ ಹೆಲ್ಪ್. ಚಂದ್ರನ ಒಂದು ವಿಚಾರ ಇರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಲಾಭ ಹೆಚ್ಚಾಗುತ್ತೆ. ಆದ್ರೂ ಈ ಫ್ರೂಟ್ ಅಲ್ಲಿ 8 ಬಂದಿರೋದ್ರಿಂದ ವಿತ್ ರಾಹು ಯು ಹ್ಯಾವ್ ಟು ವೇಟ್ ಫಾರ್ 2 years. ಏನ್ ಮಾಡಕ್ಕಾಗಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಮಗಂದು ಮ್ಯಾರೇಜ್ ಕೇಳ್ಬೇಕು ಸರ್. ಮಗಂದು ಮ್ಯಾರೇಜ್ ಕೇಳ್ಬೇಕು ಸರ್. ಹಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಹಾ, ಪ್ರಶ್ನೆಶಾಸ್ತ್ರ ಸರ್. ಹೇಳಿ. 1 to 240 ನಂಬರ್ ಹೇಳಿ. 24. ಆಯ್ತಾಯ್ತು. ಮ್ಯಾರೇಜ್, ಏಳನೇ ಮನೆ ಮ್ಯಾರೇಜ್. ಓಕೆ, ಇಲ್ಲಿ ಸ್ವಲ್ಪ ಮ್ಯಾಟ್ರಿಮೋನಿಯಲಿಂದ ನೋಡಿ ಬರುತ್ತೆ. ಸರಿಯಾಗಿರ್ತಕ್ಕಂಥ ಒಂದು ಏನು ಸೂಕ್ತವಾಗಿರ್ತಕ್ಕಂಥ ವಧು ಬರ್ತಾ ಇಲ್ಲ, ಆದರೆ ಲಾಭಾಂಶದಲ್ಲಿ ಕೂತಿದೆ. ಬರ್ತಕ್ಕಂಥವ್ರು ಕೊನೆಯಲ್ಲಿ ನೀವು ಯಾರನ್ನೇ ತಗೊಂಡ್ರು ಕೂಡ ಉತ್ತಮವಾಗಿರೋರನ್ನ ತಗೊಳ್ಳೋದಿಲ್ಲ. ಇದು ಹಣೆ ಬರಹ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಬಂದವರು ಜಾತಕ ಗೀತಕ ಎಲ್ಲ ಸೈಡ್ಗಿಟ್ಟು ಅವರ ವ್ಯಕ್ತಿತ್ವ ಮತ್ತೆ ಆಟಿಟ್ಯೂಡ್ ಅಂತ ಏನ್ ಕರಿತೀವೋ ಅದನ್ನ ನೋಡಿದ್ರೆ ಮಾತ್ರ ಇದು ಸಕ್ಸಸ್ ಬರುತ್ತೆ. ಇಲ್ಲಾಂದ್ರೆ ನೀವು ಜಾತಕಕ್ಕೆ ಹೋಗಿ ಕೂತ್ಕೊಂಡ್ರೆ ದಿಸ್ ವಿಲ್ ಗೆಟ್ ಇನ್ ಟು ಡಿಸಾಸ್ಟರ್. ಯಾಕಂದ್ರೆ ಟೇಸ್ಟ್ ಅಲ್ಲಿ 8 ಬಂದಿದೆ ಅಂದ್ರೆ ಸ್ವಲ್ಪ ಇದು ವೆರಿ ವೆರಿ ಡಿಫಿಕಲ್ಟ್ ಕಾಂಬಿನೇಷನ್ ಬರುತ್ತೆ. ಮದುವೆ ಆಗೋ ಟೈಮ್ ನಾನು ಹೇಳೋದು ಕೆಲಸ ಅಷ್ಟೇ, ಬಟ್ ಏನಾಗುತ್ತೆ ರಿಸಲ್ಟ್ ಹೇಳಿದ್ದೀನಿ. ಗುರು ಮತ್ತೆ ಬುಧ ಕಂಪ್ಲೀಟ್ ಆಗೋಷ್ಟಕ್ಕೆ ಮದುವೆ ಕೊಡ್ತಾನೆ. ಶಾರ್ಟ್ಲಿ ನಿಮಗೆ 2027 ಜನವರಿ ಒಳಗಡೆ ಮದುವೆ. ಅಲ್ಲಿ ನೆಕ್ಸ್ಟ್ ಇಯರ್ ಆಗಸ್ಟ್ ಒಳಗಡೆನೆ ಆಗ್ಬಿಡುತ್ತೆ. ಯಾಕಂದ್ರೆ ಅಂತರ್ಭುಕ್ತಿಲಿ ಕೇತು ಮತ್ತೆ ಶುಕ್ರ ಬ್ಯೂಟಿಫುಲ್ ಆಗಿದೆ, 7-7 ಕಾಂಬಿನೇಷನ್. ಆದ್ರೆ ರಿಸಲ್ಟ್ ಇಸ್ ವೆರಿ ಬ್ಯಾಡ್. ಮದುವೆ ಅಂತೂ ಆಗಸ್ಟ್ ಒಳಗಡೆ ಆಗುತ್ತೆ. ಒಳ್ಳೇದಾಗಲಿ. 2 ಕಾನ್ಸೆಪ್ಟ್ಸ್ ಇರುತ್ತೆ ಅಸ್ಟ್ರಾಲಜಿಲಿ. ಒಂದು ದಿ ಟೈಮ್ ಕಾನ್ಸೆಪ್ಟ್ ಅಂಡ್ ಲೈಫ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ವಶನ್.
ಮದುವೆ ಯಾವಾಗುತ್ತೆ, ಮದುವೆ ಲೈಫ್ ಹೆಂಗಿದೆ, ತುಂಬ ಜನ ಯಾವಾಗುತ್ತೆ ಅಂತ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, 20 ಲಕ್ಷ 25 ಲಕ್ಷ. ಒನ್ ಟೈಮ್ ನಮ್ಮ ಕ್ಲಾಸಿಗೆ ಬಂದು ಹೋಗಿ 15,000 ಖರ್ಚು ಮಾಡಬೇಕೋ ಬೇಡವೋ, ಹಣೆ ಬರ ಹಿಂಗಿದೆ, ಹುಷಾರಾಗಿರೋಣ, ಕಮ್ಮಿ ಖರ್ಚು ಮಾಡ್ಕೊಳ್ಳೋಣ, ಜೀವನನ ನೆಮ್ಮದಿಯಾಗಿ ಇಟ್ಕೊಳ್ಳೋಣ. ನಿಮ್ಮ ಕೈಯಲ್ಲಿದೆ. ಯಾರಿಗಾದ್ರೂ ಅಷ್ಟೇ, ನನಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ. ಫೇಟ್ ಕೆನಾಟ್ ಬಿ ಚೇಂಜ್ಡ್. ಇದು ಬರ್ದಿಟ್ಟಿದೆ. ಡಿಸೆಂಬರ್ 21ನೇ ತಾರೀಕು ಕ್ಲಾಸ್ ಇದೆ, 105. ಜಾಯಿನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಡಿಸೆಂಬರ್ 21ರಂದು ಶುರುವಾಗುವ ನಕ್ಷತ್ರನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 1.5 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.